ಗುರುಜಿ, ನೀವು ಬೆನ್ನೆಲುಬು ವಿಡಿಯೋದಲ್ಲಿ ಹಾಕಿದ್ರೆ ಲಾಸ್ಟಲ್ಲಿ ಋಷಿ ಮುನಿಗಳು ಅಮೃತ ಬಿಂದುನ ಜಠರಾಗ್ನಿಗೆ ಬೀಳ್ದಂಗೆ ಮಾಡ್ತಾ ಇದ್ರು ಅಂತ. ಅದು ಹೇಗೆ ಗುರುಜಿ ಅದು ಮಾಡೋದು? ದೇವರ ಸುತ್ತಲೂ ಒಂದು ಪ್ರಭಾವಲಯ ಅಂತ ಇರುತ್ತೆ ನೋಡಿದ್ಯಾ? ಆ ಪ್ರಭಾವಲಯ ಹಣೆಯ ಸುತ್ತಲೂ ಸ್ವಲ್ಪ ದೂರದಲ್ಲಿ ಓಝೋನ್ ಲೇಯರ್ ಥರ ಪ್ರಕಾಶಮಾನವಾಗಿರುತ್ತೆ. ದೇವ ಯಾಕೆ ದೇವ ಆದ? ಇಂದ್ರಿಯ ನಿಗ್ರಹದಿಂದ ಆದ. ಅದಕ್ಕೆ ಅವನನ್ನು ಇಂದ್ರಿಯಗಳ ರಾಜ ಇಂದ್ರ ಅಂತ ಕರೀತಾರೆ. ಉಪೇಂದ್ರ ಅಂತಲೂ ಕರೀತಾರೆ ವಿಷ್ಣುವನ್ನ. ಆ ಇಂದ್ರಿಯಗಳನ್ನು ಗೆದ್ದವನು ಇಂದ್ರ ಅಂತ ಅರ್ಥ. ಹಾಗಾಗಿ ಈ ಮನುಷ್ಯನಿಗೂ ದೇವತೆಗಳಿಗೂ ಏನು ಡಿಫ್ರೆನ್ಸು? ಮೃಗಗಳು ಇಂದ್ರಿಯಾಧೀನ, ಮನುಷ್ಯರು ಇಂದ್ರಿಯ ನಿಗ್ರಹವನ್ನು ಮಾಡಬಲ್ಲ ಶಕ್ತಿ ಇದೆ. ಯಾವುದು ಭೂಮಿಯ ಮೇಲೆ ಸರಸರ ಅಂತ ಹೋಗುತ್ತೋ ಅವುಗಳಿಗೆ ಇಂದ್ರಿಯ ಹಿಡಿತದಲ್ಲಿರೋದಿಲ್ಲ. ಉದಾಹರಣೆಗೆ ಕಾಮ ಪ್ರತೀಕವಾದ ಹಾವು. ಹಾವು ಕಾಮದ ಸಮಯದಲ್ಲಿ, ಬಯಕೆಯ ಸಮಯದಲ್ಲಿ ಯಾರ ಹಿಡಿತಕ್ಕೂ ಸಿಗೋದಿಲ್ಲ. ಅದಕ್ಕೆ ಅದರಲ್ಲಿ ವಿಷ ಕೂಡ ಉತ್ಪತ್ತಿಯಾಗುತ್ತೆ. ಆದರೆ ಮತ್ತೆ ಬರ್ತಾ ಬರ್ತಾ 4 ಕಾಲು ಬಂತು. 4 ಕಾಲು ಭೂಮಿ ಮೇಲಿಟ್ಟು ನಡಿಗೆ ಅದು ನಡೆಯಲು ಬಂತು. ಮನುಷ್ಯನಿಗೆ 2 ಕಾಲಾಯಿತು. ಯಾಕೆಂದರೆ ಹತ್ತುವ ಒಂದು ಶಕ್ತಿ ಮನುಷ್ಯನಿಗೆ ಸಿಕ್ತು. ಆಗ ನಡೆಯುವುದರಿಂದ ಹತ್ತುವಂತಾದಾಗ ಕುಂಡಲಿನಿ ಊರ್ಧ್ವ ಮುಖಕ್ಕೆ ಹೋಯಿತು. ಮೂಲಾಧಾರದಿಂದ ಸಹಸ್ರಾರ ತನಕ ಅಗ್ನಿಯ ಜ್ವಾಲೆಯಂತಾಗಿದ್ದು ಮನುಷ್ಯನ ಒಂದು ವಿಶೇಷತೆ. ಮಿಕ್ಕಿರೋ ಪ್ರಾಣಿಗಳಿಗೆ ಸಮತಲದಲ್ಲಿ ಭೂಮಿಗೆ ಹರಿತಾ ಇರುತ್ತೆ. ಇಂದ್ರಿಯ ನಿಗ್ರಹ ಆದಷ್ಟು ಮನುಷ್ಯ ಎತ್ತರವಾಗ್ತಾನೆ. ಅಂದರೆ ಆತನ ಬೆನ್ನೆಲುಬು ನಿಂತ್ಕೊಳ್ಳುತ್ತೆ. ಹಾಗೆ ಮೂಲಾಧಾರದಿಂದ ಉತ್ಪತ್ತಿಯಾಗುವ ಎಲ್ಲ ಶಕ್ತಿ ಕೇಂದ್ರೀಕೃತವಾಗಿ ಸಹಸ್ರಾರಕ್ಕೆ ಹೋಗುವಷ್ಟೊತ್ತಿಗೆ ಅಮೃತ ಬಿಂದುಗಳು ಉತ್ಪತ್ತಿಯಾಗುತ್ತೆ. ಆ ಅಮೃತ ಬಿಂದುಗಳು ಉತ್ಪತ್ತಿ ಆದ ನಂತರ ಮತ್ತೆ ಪಶ್ಚಿಮ ಮತ್ತೆ ಪೂರ್ಣಮಿ ಅನ್ನೋ ಚಕ್ರಗಳು ಡೋರ್ ಕ್ಲೋಸ್ ಆಗಿರುತ್ತೆ. ಅದು ಹಿಂಭಾಗದಲ್ಲಿರುತ್ತೆ. ಆ ಬಿಂದು ಅಲ್ಲಿಗೆ ಹೋದ್ಮೇಲೆ ಹೊರಗೆ ಬರಲೇಬೇಕಲ್ಲ. ಐದರ್ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಕೆಳಗೆ ಇಲ್ಲಾಂದ್ರೆ ಎಕ್ಸಿಟ್ ಆಗಬೇಕು. ಓವರ್ ಹೆಡ್ ಟ್ಯಾಂಕಿಂದ ಆಚೆ ಬಂದು ಅಲ್ಲಿಂದ ಕೆಳಗೆ ಬೀಳುವ ಬಿಂದುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಹವನ ಇರುತ್ತೆ ಹೊಟ್ಟೆಲಿ. ಅದನ್ನು ಜಠರಾಗ್ನಿ ಅಂತ ಕರೀತಾರೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಾ ಪ್ರಾಣ ಅಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಚೋಷ್ಯ, ಲೇಹ್ಯ, ಭಕ್ಷ್ಯ, ಭೋಜ್ಯ ಎನ್ನುವ 4 ಆಹಾರಗಳನ್ನು ಆ ಭಗವಂತ ಸ್ವಯಂ ನಮ್ಮ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಸೇರಿಕೊಂಡು ಅಹಂ ವೈಶ್ವಾನರನಾಗಿ ಅದನ್ನು ಸ್ವೀಕರಿಸ್ತಾನೆ. ಹಾಗೆ ಅಮೃತ ಬಿಂದುವನ್ನು ದೇವರು ಬಿಡೋದಿಲ್ಲ. ಪ್ರತಿಯೊಂದು ಜೀವಿ ಒಳಗೆ, ಪ್ರಾಣಿಗಳ ಒಳಗಡೆ ಅಮೃತ ಬಿಂದು ಭೂಮಿಗೆ ಬೀಳುತ್ತೆ. ಯಾಕಂದರೆ ಅದು ಜಠರದ ಕಡೆ ಗ್ರಾವಿಟೇಷನಲ್ಲಿ ಇರೋದಿಲ್ಲ. ಮನುಷ್ಯನಿಗೆ ಮಾತ್ರ ತಲೆಯಲ್ಲಿ ಉತ್ಪತ್ತಿಯಾಗುವ ಅಮೃತ ಬಿಂದು ಅದೇ ಜಠರಕ್ಕೆ ಬೀಳುತ್ತೆ. ಜಠರದಲ್ಲಿರೋ ಅಗ್ನಿ ಅದನ್ನು ಸ್ವೀಕರಿಸುತ್ತೆ ದೇವರುಗಳು ಆ ವೈಶ್ವಾನರನಾಗಿ. ಹಾಗೆ ಆ ಅಮೃತ ಬಿಂದು ಅರಿವಿಲ್ಲದೆ ಪ್ರತಿಯೊಬ್ಬರ ದೇಹದಲ್ಲೂ ಬೀಳ್ತಾನೆ ಇರುತ್ತೆ. ಮೃಗವಾಗುವವರಿಗೆ ಕೆಳಗೆ ಭೂಮಿ ತಾಯಿ ಸ್ವೀಕರಿಸುತ್ತೆ. ಅದಕ್ಕೆ ನೋಡು, ಮನುಷ್ಯನ ಅಂತ್ಯಕ್ರಿಯೆಯಲ್ಲಿ ಕೆಲವರು ಭೂಮಿ ಒಳಗಡೆ ಹೂಳ್ತಾರೆ, ಕೆಲವರು ಅಗ್ನಿ ಒಳಗಡೆ ಸುಡ್ತಾರೆ ಅಲ್ವಾ? ಹಾಗೆ ಬೆಳವಣಿಗೆ ಆದವರಿಗೆ ಅಗ್ನಿಲಿ ಸುಡುತ್ತೆ. ಅದೇನು ಕೆಟ್ಟದ್ದಲ್ಲ, ದೇವತೆಗಳ ಪಾಲಾಗ್ತಾ ಇರುತ್ತೆ ನಮ್ಮ ಒಂದು ಸಾಧನೆ. ಆದರೆ ಅಮೃತ ಬಿಂದು ಡೈರೆಕ್ಷನ್ ಈ ಟಿವಿ ಆಂಟೆನಾ ಥರ ಕೆಳಭಾಗಕ್ಕಿರೋದು ಸಹಸ್ರಾರವನ್ನು ಹಿಂಗೇ ಟರ್ನ್ ಮಾಡ್ತಾ ಮೇಲಕ್ಕೆ ಹೋದರೆ ಅದು ಪ್ರಖರವಾಗಿ ಸಿದ್ಧಿ ಸಾಧನೆ ಆಗುತ್ತೆ. ಅದ್ರ ಬಗ್ಗೆ ನಿನಗೆ ನಾನು ಹೇಳೋ ಹಂಗಿಲ್ಲ ಬಂಗಾರು. ಅದು ಅತಿ ರಹಸ್ಯಮಯವಾದ, ಅಹೋರಾತ್ರನಿಗೂ ಅರಿಯದಂತಹ ಅಗೋಚರ
ವೇದ ವಿಜ್ಞಾನ. ಮಹಾಪುರುಷರಿಗೆ ಗೊತ್ತಿರುತ್ತೆ, ನಿನಗೆ ಗೊತ್ತಿರುತ್ತೆ, ಯಾಕಂದರೆ ನೀನು ಅಹೋರಾತ್ರನಿಗಿಂತ ಹೆಚ್ಚು ಅಲ್ದಾಡಿದೀಯ. ನಿನ್ನೆ ಚಿತ್ರಗಳನ್ನು ನೋಡಿದೆ. ಊರ್ವಶಿ ಪರ್ವತದ ತಪ್ಪಲಲ್ಲಿ ಬದ್ರೀನಾಥದಲ್ಲಿ ನೀನು ಆ ಊರ್ವಶಿ ಬೆಟ್ಟದ ಆ ಪ್ರಭೆಯನ್ನು ಅನುಭವಿಸಿದ್ರೆ ಮಾತ್ರ ಅಲ್ಲೇ ಹೋಗ್ಬೇಕು ಅನ್ಸುತ್ತೆ ಮನುಷ್ಯನಿಗೆ. ಅದು ನಿನಗೆ ಗೋಚರವಾಗಿದೆ ಅಂದರೆ ನೀನು ಸಾಮಾನ್ಯ ಅಲ್ಲಪ್ಪ. ನಿನ್ನ ಮುಖ ನೋಡಿದಾಗಲೇ ಅಂದ್ಕೊಂಡೆ ನೀನು ಅಸಾಮಾನ್ಯ ಮನುಷ್ಯ, ತುಂಬ ಗ್ರೇಟ್ ನೀನು. ಒಳ್ಳೇದಾಗಲಿ. ಇದೆಲ್ಲ ಕೇಳಿದ್ರೆ ಬರೋದಿಲ್ಲ, ಹೇಳಿದ್ರೆ ಬರೋದಿಲ್ಲ ಬಂಗಾರು. ಹೇಳೋವನಿಗೂ ಗೊತ್ತಿರಲ್ಲ, ಕೇಳೋವನಿಗೂ ಬರೋದಿಲ್ಲ. ಬಟ್ ಇದನ್ನು ಅನುಭವಿಸಿದ್ರೆ ಬರುತ್ತೆ ಬಂಗಾರು, ಅದಕ್ಕೆ ಸಾಧನೆ ಬರುತ್ತೆ. ಈ ಮೂರ್ಖನ ಹತ್ರ ಬಂದು ಕೇಳ್ತಾ ಇದೆಯಾ ನೀನು ಇದ್ರ ಬಗ್ಗೆ? ನೀನು ಮಹಾಜ್ಞಾನಿ ಕಣೋ.